ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಹಾಗೆ ಗುಡ್ ನೈಟ್. ಯಾರೆಲ್ಲ ನನ್ನ ವೀಡಿಯೋನ ಯಾವ್ಯಾವ ಟೈಮಲ್ಲಿ ನೋಡ್ತಿದ್ದೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ವಿಶಸ್ನ ತಿಳಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ಓಪನ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಮೊದಲಿಂದನೂ ಫಾಲೋ ಮಾಡ್ತಿದ್ದೀರಾ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮಂಡೇ ಡೇ ರೋಟೀನ್ ಬ್ಲಾಗ್ ಆಗಿರುತ್ತೆ. ತುಂಬ ಡೇ ರೋಟೀನ್ ಅಂದ ತಕ್ಷಣ ಡೇ ಫುಲ್ ರೋಟೀನ್ ಅಲ್ಲ, ಅದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ. ಇವತ್ತು ಈ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಅಂತ. ಹಾಗಾಗಿ ಸ್ವಲ್ಪ ಕಿಚನ್ ಎಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಹಾಗೆಯೇ ಕಿಚನ್ಗೂ ಕೂಡ ಒಂದು ಹೊಸ ಐಟಮ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೆ, ಆ ವಿಡಿಯೋ ಆಗಿರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗ ಎದ್ದಿದ್ದೆ, ತುಂಬ ಬೇಗ ಅಂತ ಏನೂ ಇಲ್ಲ, 6:30 7 o'clock ಒಳಗಡೆ ಎದ್ದೇಳಿರ್ತೀನಿ. ಸೊ ಬೆಳಗ್ಗೆ ಬೇಗ ಎದ್ದು ಇವಾಗ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಒಂದು ಟೈಮ್ ಜಾತ್ರೆಗೆ ಹೋಗಿದ್ದಾಗ ಈ ಥರ ರಂಗೋಲಿ ಬಿಡೋ ಅಂತಹ ಟೂಲ್ಸ್ ಅಂತ ಏನು ಕರಿತೀವಿ, ರಂಗೋಲಿ ಡಿಸೈನ್ಸ್ ಎಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ. ಯೂಸ್ ಆಗುತ್ತೆ ಏನೋ ಅಂತ ಟ್ರೈ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ತುಳಸಿ ಪಾಟ್ದು ಡಿಸೈನ್ನ ತೊಗೊಂಡು ಬಂದಿದ್ದೆ. ಅದೊಂದನ್ನು ತುಂಬ ಚೆನ್ನಾಗಿ ಬಿಡಿಸಿದ್ದೆ, ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ. ಜಾಸ್ತಿ ರಂಗೋಲಿ ಪುಡಿ ಕೂಡ ವೇಸ್ಟ್ ಆಗೋಲ್ಲ. ಹಾಗೆಯೇ ಹೊಸ್ಲಿಗೆಲ್ಲ ಕ್ಲೀನಾಗಿ ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ಅರಿಶಿನ ಕುಂಕುಮ ಕೂಡ ಹಚ್ಚಿದಾಯಿತು. ಹಾಗೆಯೇ ಹೊರಗಡೆ ಕೂಡ ಎಲ್ಲನೂ ನೀಟಾಗಿ ತೊಳೆದು ಇವಾಗ ರಂಗೋಲಿ ಕೂಡ ಬಿಡಿಸ್ತಾ ಇದ್ದೀನಿ. ಸೊ ಈ ದಿನದ ರಂಗೋಲಿ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ತುಂಬ ಕಂಟಿನ್ಯೂ ಆಗಿ, ಅಂದರೆ ಫಸ್ಟಿಂದನೂ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ನನಗೆ ವೀಡಿಯೋನ. ಸ್ವಲ್ಪ ಆದಷ್ಟು ಕೈಯಲ್ಲಿ ಹ್ಯಾಂಡಲ್ ಮಾಡಿಕೊಂಡು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿಯೇ ಇತ್ತು, ಆದರೆ ಒಂಥರ ಬ್ರೈಟಾಗಿ ಕಾಣಿಸ್ತಾ ಇತ್ತು, ಅಂದರೆ ತುಂಬ ದೊಡ್ಡದಾಗ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಚೆನ್ನಾಗಿದೆಯಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಅದಾದ ಮುಗಿಸ್ಕೊಂಡು ಬಂದಾದಮೇಲೆ ಮಾಮೂಲಿ ನಾರ್ಮಲಾಗಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು, ಸೊ ಅಷ್ಟು ಕೆಲಸನ ಮುಗಿಸಿ, ಅಂದರೆ ಸ್ವಲ್ಪ ಮಾಮೂಲಿ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಅಲ್ವಾ, ಮನೆ ಕಸ ತೆಗೆಯೋದಾಗಿರ್ಬೋದು, ಪ್ರತಿಯೊಂದೂ ಮನೆಯವ್ರಿಗೆ ತಿಂಡಿ ಕೊಡೋದಾಗಿರ್ಬೋದು, ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟು ಬಟ್ಟೆ ವಾಶ್ಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದನ್ನು ಕೂಡ ಇವಾಗ ಬಟ್ಟೆ ಎಲ್ಲ ನೀಟಾಗಿ ವಾಷಿಂಗ್ ಮಿಷಿನ್ಗೆ ವಾಶ್ ಮಾಡೋದಕ್ಕೆ ಹಾಕ್ತೆ. ಹಾಗೆಯೇ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಅದ್ರ ಪಕ್ಕದಲ್ಲೇ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಆ ಕ್ಷಣದಲ್ಲಿ ಮಾಡಿ ಮುಗಿಸ್ಕೊತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಟವಲ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕಾಗಿತ್ತು. ಹಾಗೆಯೇ ಅಲ್ಲೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಅದನ್ನು ತೊಗೊಂಡೋಗಿ ಲಿಕ್ವಿಡ್ ವಾಶ್ರೂಮ್ಗೆ ಇಟ್ಬಿಟ್ಟು ಮತ್ತು ಅದನ್ನೆಲ್ಲ ನೀಟಾಗಿ ಮಡ್ಚಿಟ್ಟೆ. ಇವಾಗ ನೀವು ಕಿಚನ್ನ ನೋಡ್ತಾ ಇರ್ಬೋದು ಎಷ್ಟೊಂದು ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಎಲ್ಲ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ರೀಸೆಟ್ ಮಾಡೋಣ ಅಂತ ತಲೆಯಲ್ಲಿ ಐಡಿಯಾ ಇತ್ತು, ಬಟ್ ನಾನು ಅಂದ್ಕೊಂಡಿರೋ ಅಂಥ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ, ಫೇಲ್ಯೂರ್ ಆಯಿತು. ಬಟ್ ಇಟ್ಸ್ ಓಕೆ, ಸ್ವಲ್ಪ ಚೇಂಜ್ ಮಾಡಿದೆ ಅಂತಲೂ ಏನಿಲ್ಲ, ಬಟ್ ನೀಟಾಗಿ ಕ್ಲೀನ್ ಮಾಡಿದೆ ಅಂತ ಹೇಳ್ತೀನಿ ಅಷ್ಟೇ.
ಸ್ವಲ್ಪ ಬೇರೆ ಥರ ಎಲ್ಲ ಐಡಿಯಾಸ್ ಇತ್ತು. ಆ ಟೈಮಲ್ಲಿ ಅದು ಮಾಡೋದಕ್ಕೆ ಮೂಡ್ ಇದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಕೆಲಸನ, ಇಷ್ಟೊಂದು ಕೆಲಸ ಇತ್ತಲ್ಲ, ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಬಟ್ಟೆ ವಾಶ್ ಆಗಿರೋದು ತೊಗೊಂಡೋಗಿ ಒಣಗಾಕಬೇಕಾಗಿತ್ತು, ಅದು ಡಬಲ್ ರೌಂಡ್ ವಾಶ್ ಆಗಬೇಕಾಗಿತ್ತು. ಯಾಕಂದರೆ 2 ಸೆಟ್ ಬಟ್ಟೆಗಳಿತ್ತು, 2 ಸತಿ ವಾಷಿಂಗ್ ಮಿಷಿನ್ಗೆ ಹಾಕೋಷ್ಟು ಆ ಕೆಲಸ, ಮನೆ ಒರೆಸೋದು, ಗುಡಿಸೋದು, ಹಾಗೆಯೇ ಮತ್ತು ನೀರು ಬೇರೆ ಬಿಟ್ಬಿಟ್ರು. ಓಕೆನಾ, ನೀರೆಲ್ಲ ಹಾತ್ಕೋಬೇಕಾಗಿತ್ತು. ಸಿಕ್ಕಾಬಟ್ಟೆ ಮಿಸ್ಸಿ ಕೆಲಸ ಅಂತ ಅನಿಸ್ತಾ ಇತ್ತು. ಹಾಗೆಯೇ ಮಧ್ಯಾಹ್ನ ಅಡುಗೆ ಕೂಡ ಬೇರೆ ಮಾಡಬೇಕಾಗಿತ್ತು. ತಲೆಯೆಲ್ಲ ಬಿಸಿ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಸಿಂಪಲ್ಲಾಗೇ ಜಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ಜಸ್ಟ್ ಒಂದು ಐಟಮ್ಸ್ನ ತರಿಸ್ಕೊಂಡಿದ್ದೆ ನಾನು. ಅದು ಸ್ಟ್ಯಾಂಡ್ ಬೇಕಾಗಿತ್ತು ನನಗೆ. ಉಪ್ಪು ಮತ್ತು ಎಣ್ಣೆ ಎಲ್ಲ ಅದು ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಬೇಕಾಗಿತ್ತು. ನನ್ನ ಹತ್ರ ನಾನು ಕೆಳಗಡೆನೇ ಇಟ್ಕೊತಿದ್ದೆ. ಮಿಸ್ಸಾಗಿ ಏನಾದ್ರು ಬೀಳಿಸಿ ಹೊಡೆದಾಕ್ಬಿಡ್ತೀನೇನೋ ಅಂತ ಸ್ವಲ್ಪ ಭಯ ಇತ್ತು. ಹಾಗಾಗಿ ಅದನ್ನು ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಅದನ್ನು ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಒಂದು ಕಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡೆ. ಅಂದರೆ ಇಟ್ಟಿರೋ ಬಾಕ್ಸ್ನ ಮತ್ತೆ ಇನ್ನೊಂದು ಕಡೆ ಚೇಂಜ್ ಮಾಡಿದೆ, ಅದನ್ನು ಈ ಕಡೆ ಚೇಂಜ್ ಮಾಡಿದೆ ಅಷ್ಟೇ. ಅಷ್ಟು ಬಿಟ್ಟು ಇನ್ನು ಎಕ್ಸ್ಟ್ರಾ ಏನು ಡೆಕೋರೇಟ್ ಮಾಡೋದು ಆ ಥರ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಜಸ್ಟ್ ಅಷ್ಟರಲ್ಲೇ ಅದನ್ನೆಲ್ಲ ಪ್ಯಾಚಪ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ನಿಮಗೂ ಕಿಚನ್ನ ಎಲ್ಲ ರೀಆರ್ಗನೈಸ್ ಮಾಡಬೇಕು, ಇಲ್ಲ ಏನಾದ್ರು ಚೇಂಜ್ ಮಾಡಬೇಕು ಅಂದ್ಕೊಂಡು ಫ್ಲಾಪ್ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ, ನಾನು ಹೇಳ್ದೆ ಅಲ್ವಾ ಒಂದು ಐಟಮ್ಸ್ನ ತರಿಸ್ತಿದ್ದೀನಿ ಅಂತ, ನೀವು ನೋಡ್ತಾ ಇರ್ಬೋದು. ಅದರಲ್ಲಿ 2 ಐಟಮ್ಸ್ ಇದೆ. ಬಟ್ ಅದು ತಟ್ಟೆ ಇಟ್ಕೊಳ್ಳೋ ಸ್ಟ್ಯಾಂಡ್ನ ಇಡೋದಕ್ಕೆ ನನಗೆ ಫೇಸ್ ಇಲ್ಲ ಅಲ್ಲಿ. ಅದರಿಂದ ನಾನು ಅದನ್ನು ಬಿಡೋ ನೆಕ್ಸ್ಟ್ ಟೈಮ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ತೆಗೆದು ಇಟ್ಬಿಟ್ಟೆ. ತುಂಬ ಚೆನ್ನಾಗಿತ್ತು ಅದು ಮೆಟೀರಿಯಲ್ಲು. ನಾನು ಜಾತ್ರೆಗೆ ಹೋಗಿದಾಗಲೇ ತೊಗೊಬಂದಿರೋದು. ಜಸ್ಟ್ ಫಾರ್ 100 ರೂಪೀಸ್ ಅಷ್ಟೇ. ಅದನ್ನು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಜಾಸ್ತಿ ಅಮೌಂಟ್ ಐತೆ. ಬಟ್ ಅಲ್ಲಿ ಸೇಮ್ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗೈತೆ ಆಯಿತಾ. ಸೇಮ್ ಅದೇನೆ. ಬಟ್ ಆನ್ಲೈನಲ್ಲಿ ಅಥವಾ ಶಾಪ್ಗಳಲ್ಲಿ ಸಿಕ್ಕಾಬಟ್ಟೆ ರೈಟ್ ಐತೆ. ಅಂದರೆ ಸಿಕ್ಕಾಬಟ್ಟೆ ಅನ್ನೋ ಅಷ್ಟಲ್ಲ, ಅಂದರೆ 1 to 2 ರೈಟ್ ಐತೆ. ಓಕೆನಾ, ನಾನು ಜಸ್ಟ್ ಜಾತ್ರೆಯಲ್ಲಿ 100 ರೂಪೀಸ್ ಅಷ್ಟೇ ಕೊಟ್ಟಿರೋದು. ತುಂಬ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಸೊ ನಾನು ಅರೇಂಜ್ ಮಾಡಿ ಇಡ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು, ಒಂದು ಉಪ್ಪು ಜಾರ್ ಬರುತ್ತೆ ಅದು, ಮತ್ತು ಆಯಿಲ್ ಕಂಟೈನರು, ಅದನ್ನೆಲ್ಲ ಇಡೋದಕ್ಕೆ ನನಗೆ ಒಂಥರ ಸ್ಟ್ಯಾಂಡ್ ಬೇಕಾಗಿತ್ತು. ಹಾಗಾಗಿ ಅದನ್ನು ಕೂಡ ಶಾಪ್ ಮಾಡ್ಕೊಂಡಿದ್ದೆ. ಮತ್ತು ಅದು ತಟ್ಟೆ ಇಟ್ಕೊಳ್ಳೋಕ್ಕೆ ಇಲ್ಲ ತವಗಳು ಇಟ್ಕೊಳ್ಳೋದಕ್ಕೆ ಬೇಕಾಗಿತ್ತು. ಅದು ಇಡೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಅದನ್ನು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜಸ್ಟ್ ಇಟ್ಬಿಟ್ಟೆ. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಸ್ಟ್ಯಾಂಡನ್ನ, ಅದನ್ನು ಅಲ್ಲಿ ಅರೇಂಜ್ ಮಾಡಿದ್ದೀನಿ. ಈ ಕಡೆ ಬಂದುಬಿಟ್ಟು ತಟ್ಟೆಗಳೇನು ಇಟ್ಕೋತೀನಿ ಅದನ್ನು ಬೇರೆ ನಾನು ಮೊದಲೇ ತೊಗೊಂಡಿದ್ದೆ, ಅದನ್ನು ಆ ಕಡೆ ಇಟ್ಟಿದ್ದೀನಿ. ಸ್ವಲ್ಪ ಜಾಗ ಬೇಕಿತ್ತು, ಬಟ್ ನಾನು ಹೇಳಿದ್ದೆ ಅಲ್ವಾ ಫ್ಲಾಪ್ ಆಯಿತು ಐಡಿಯಾಸ್ ಎಲ್ಲ ಅಂತ. ಹಾಗಾಗಿ ಬಿಡು, ಓಕೆ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಜಸ್ಟ್ ಇಷ್ಟೇ ಸೆಟಪ್ ಮಾಡಿದೆ. ಇಲ್ಲಿಗೆ ಇಡುವಂಥ ಐಟಮ್ಸು ಅಂದರೆ ಜಾರ್ ಬಿದ್ದೋಗುವಂಥ ಆ ಐಟಮ್ಸ್ನ ಸ್ಟ್ಯಾಂಡಲ್ಲಿ ಇಟ್ಕೋಬಹುದು. ಬಟ್ ಇಟ್ಸ್ ಓಕೆ. ನನಗೆ ಅರ್ಜೆಂಟಾಗಿ ಬೇಗ ಸಿಗುವಂಥ ಐಟಮ್ಸು ಎಣ್ಣೆ ಅಥವಾ ಉಪ್ಪು, ಎಣ್ಣೆ ಇದನ್ನೇ ಹಾಳು ಮಾಡಿಬಿಡ್ತಿದೆ. ಹಾಗೆ ಉಪ್ಪು ಜಾರ್ ಏನು ಬರುತ್ತೆ ಅದನ್ನು ಎಲ್ಲಿ ಹೊಡೆದಾಕ್ಬಿಡ್ತೀನಿ ಅಂತ ಭಯ ಆಗಿತ್ತು. ಹಾಗೆಯೇ ಕುಟಾಣಿಗಳು ಇಟ್ಕೊಳ್ಳೋದಕ್ಕೆ ನಂಗೆ ಜಾಗ ಸಾಕಾಗಿರಲಿಲ್ಲ. ಅದನ್ನು ಇಟ್ಕೊಳ್ಳೋಕ್ಕೆ ಬೇಗ ಯೂಸ್ ಮಾಡೋಂಥ ವಸ್ತು ಇಟ್ಕೊಳ್ಳೋಕ್ಕೆ ಬೇಕಾಗಿತ್ತು. ಮತ್ತು ಬೇರೆ ಏನಾದ್ರು ಐಟಮ್ಸ್ ಇಟ್ಕೊಳ್ಳೋಕೆ ಆಮೇಲೆ ನೋಡೋಣ. ಜಸ್ಟ್ ಇಷ್ಟನ್ನು ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಹಾಗೆಯೇ ಫುಲ್ ಡೀಪ್ ಕ್ಲೀನ್ ಕೂಡ ಮುಗೀತು ನಂದು. ಮಧ್ಯಾಹ್ನ ಅಡುಗೆ ಕೂಡ ಮುಗಿಸ್ಕೊಂಡು, ಊಟ ಕೂಡ ಮುಗಿಸ್ಕೊಂಡು, ಎಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಡನ್ ಆಯಿತು. ಬೆಳಗ್ಗೆ 10 o'clock ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಮುಗಿಯೋದು ಬಂದುಬಿಟ್ಟು ಮಧ್ಯಾಹ್ನನೇ ಆಗೋಗ್ಬಿಡ್ತು ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ. ಕಿಚನ್ ಕೂಡ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಹಾಗೆಯೇ ಹೊರ್ಗಡೆ ಅಂದರೆ ಮಾಮೂಲಿ ಮನೆ ಒಳಗಡೆನೂ ಸಿಕ್ಕಾಬಟ್ಟೆ ಡಸ್ಟ್ ಎಲ್ಲ ಆಗಿಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಒಂದ್ಸತಿ ಕಸ ಎಲ್ಲ ತೆಗೆದು ಮನೆಯೆಲ್ಲ ಒರೆಸ್ಕೊಂಡಿದ್ದೀನಿ. ಹಾಗೆ ಫ್ಲವರ್ಸ್ದು ಏನು ಪಾಸಿಟಿವ್ ವೈಬ್ಸ್ಗೆ ಇಟ್ಟಿದ್ದೀನಿ ಅದು ಕೂಡ ಚೇಂಜ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಚೇಂಜ್ ಮಾಡಿ ಅಲ್ಲಿಗೆ ಹೊಸ ಫ್ಲವರ್ಸ್ ಎಲ್ಲ ಹಾಕಿಟ್ಬಿಟ್ಟು, ಹಾಗೆಯೇ ನೀವು ಇಟ್ಟಿರೋ ಎಲೆಗಳನ್ನ ನೋಡ್ತಾ ಇರ್ಬೋದು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗೆ. ಕ್ಲೀನ್ ಮಾಡಿದಷ್ಟು ಏನಾದರೂ ಒಂದು ಮೋಟಿವೇಶನ್ ಸಿಗ್ತಾನೆ ಇರುತ್ತೆ. ನೆಕ್ಸ್ಟ್ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಲ್ಮೋಸ್ಟ್ ಡೇ ಫುಲ್ ಈ ಥರನೇ ನೀಟಾಗಿರಬೇಕು, ಬೇಗನೆ ಕೆಲಸ ಮುಗಿಸ್ಬೇಕು ಅನ್ನೋ ಥರ ಮೋಟಿವೇಶನ್ ಆಗ್ತೀನಿ. ಬೇಗ ಕೆಲಸ ಮುಗಿಸಿ ಈ ಥರ ಮನೇನ ನೀಟಾಗಿದ್ದಾಗ ನನಗೆ ನೋಡೋದಕ್ಕೆ. ಹಾಗೇನೆ ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಏನು ಕೆಲಸ ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಟೈಮ್ ಅಷ್ಟೇ ರೆಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದೆ ಅಲ್ವಾ, ಅದನ್ನೆಲ್ಲ ಕೂಡ ತಗೊಬಂದು ಇಟ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಅವರೆಕಾಳೆಲ್ಲ ಸುಳಿಬೇಕಾಗಿತ್ತು, ಅದನ್ನು ಕೂಡ ಇಟ್ಟಿದ್ದೀನಿ. ಜಸ್ಟ್ ಇದು 2 ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ನೆಕ್ಸ್ಟ್ ಬೇರೆ ಕೆಲಸ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಷ್ಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಮನೆ ಕೂಡ ನೀಟಾಗಿ ಎಲ್ಲನೂ ಕಸ ಎಲ್ಲ ತೆಗೆದು ಮನೆಯನ್ನು ನೀಟಾಗಿ ಒರೆಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಕ್ಲೀನಾಗಿ ಹೋಗಿಬಿಟ್ಟಿದೆ.
ಬಟ್ಟೆ ಏನು ಮಡ್ಚೋದಿತ್ತು ಅದನ್ನು ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕ್ಬಿಟ್ಟು ಒಣಗಿದ್ದೆ ಅಲ್ವಾ, ಅದನ್ನು ಕೂಡ ತೊಗೊಬಂದ್ಬಿಟ್ಟು ಅದನ್ನು ಮಡ್ಚಿಟ್ಬಿಡೋಣ ಅಂದ್ಬಿಟ್ಟು ಮಡ್ಚಿಟ್ಟಿರಲಿಲ್ಲ. ಹಾಗೆಯೇ ಎಲ್ಲನೂ ಕೂಡ ಮಡ್ಚಿಟ್ಕೊಂಡು ಅದಾದ್ರ ಜಾಗಕ್ಕೆ ಎತ್ತಿಡೋದೇ ನನಗೆ ಕೆಲಸ ಅಂತಲೇ ಹೇಳ್ಬೋದು. ಪಟಾಪಟ್ ಅಂತ ಮುಗಿತಾನೇ ಇರಬೇಕು. ಹಾಗೆಯೇ ಸ್ವಲ್ಪ ಟೈಮ್ ಕಡಲೆ ಬೀಜನ ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ತಿನ್ನೋಣ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ. ಹಾಗೆ ಮಧ್ಯಾಹ್ನ ಟೈಮ್ ಬಂದುಬಿಟ್ಟು ಬ್ಯಾಲ್ಡನ್ ಜ್ಯೂಸನ್ನ ಮಾಡಿದ್ದೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅಲ್ವಾ, ಆದಷ್ಟು ನೀರಿನಂಶ ಇರೋದನ್ನು ಜಾಸ್ತಿ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಬ್ಯಾಲ್ದನ್ ಇಟ್ಟು ಅದರಲ್ಲಿ ಜ್ಯೂಸ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಿಕ್ಸಿ ಜ್ಯೂಸರ್ಗೆ ಹಾಕ್ಬಿಟ್ಟು ಅದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಕಲ್ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಕಲ್ ಸಕ್ಕರೆ ಬಂದುಬಿಟ್ಟು ಬಾಡಿಗೆ ತಂಪು ಅಂತ ಏನು ಹೇಳ್ತಾರೆ ಅಲ್ವಾ, ಅದು ಟ್ರೂ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಕಲ್ ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಅಲ್ಲಿಗೆ ಮಿಕ್ಸ್ ಮಾಡಿ ಇವಾಗ ಜ್ಯೂಸ್ ರೆಡಿ ಆಗಿದೆ. ಅಂದರೆ 1 ಲೋಟ ಜ್ಯೂಸ್ ಫೈನ್, ಅಂದರೆ ತುಂಬ ಪೇಸ್ಟ್ ರೀತಿ ಅನ್ನೋ ಥರ ಏನಿಲ್ಲ, ತುಂಬ ಚೆನ್ನಾಗಿ ಜ್ಯೂಸ್ ಆಗಿತ್ತು. ಅದನ್ನು 1 ಲೋಟದಷ್ಟು ಆಗಿದೆ. ಅದಕ್ಕೆ ನಾನು 2 ಲೋಟ ಮಾಡ್ಕೊಬಿಡೋಣ ಅದನ್ನು. 1 ಲೋಟ ತುಂಬ ಅಂದರೆ ಜಾಸ್ತಿ ಥಿಕ್ನೆಸ್ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ನ ಯೂಸ್ ಮಾಡಿದ್ರೆ 2 ಲೋಟಸ್ ಆಗುತ್ತೆ ಅಲ್ವಾ. ಹಾಗಾಗಿ ಅದನ್ನು 2 ಲೋಟ ಮಾಡಿಕೊಂಡು ಸ್ವಲ್ಪ ಕೋಲ್ಡ್ ಆಗಿರಲಿ ಅಂತ ಅಂದ್ಬಿಟ್ಟು 2 ಲೋಟ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಒಗ್ರು ಅನ್ನೋ ಥರ ಏನು ಫೀಲ್ ಆಗ್ತಾನೆ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಅಷ್ಟೊಂದೇನು ಒಂಥರ ಬೀಜ ಥರ ಸಿಕ್ಕೋದು ಆ ಥರ ಏನೂ ಇರಲಿಲ್ಲ, ಚೆನ್ನಾಗಿತ್ತು ಜ್ಯೂಸು ಕೂಡ. ಯಾರಾದರೂ ಟ್ರೈ ಮಾಡೋರಿದ್ರೆ ಈ ಥರ ಮಾಡ್ಕೊಂಡು ಕುಡೀರಿ. ಓಕೆನಾ. ಆದಷ್ಟು ಸಮ್ಮರ್ ಟೈಮಲ್ಲಿ ನೀರಿನಂಶ ಇರುವಂತಹ ಫ್ರೂಟ್ಸ್ ಆಗಿರ್ಬೋದು, ಇಲ್ಲ ನೀರನ್ನೇ ಜಾಸ್ತಿ ಕುಡಿಯೋವಂಥದ್ದನ್ನ ರೂಢಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.